ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನೋಡಿ ಅಂತೆ ನಂಗೊಂದು ದೊಡ್ಡೊಂದು ಹಲಸಿನ ಹಣ್ಣು ಸಿಕ್ಕಿದೆ. ನಮ್ಮ ಮನೆಯಲ್ಲಿರುವ ಮರದಿಂದಲೇ ಈಗ, ಮನೆ ಒಳಗೆಲ್ಲ ಮನೆ ಹೊರಗೆ ಇರುವ ಮರದಿಂದಲೇ ಈಗ. ಅದು ಮಾತ್ರ ಸ್ವಲ್ಪ ಅದು ಬುಡದ ಸೈಡ್ ಸ್ವಲ್ಪ ನೀರು ಹೊಕ್ಕಿ ಹಾಳಾಗಿದೆ. ಸ್ವಲ್ಪ ಅದೇನು ದೊಡ್ಡ ವಿಷಯ ಅಲ್ಲ, ಅದು ಕಟ್ ಮಾಡಿ ತೆಗೆದೆವು. ಮಾತ್ರ ತುಂಬ ಟೇಸ್ಟ್ ಉಂಟಾಯ್ತಾ. ಮಳೆ ನೀರು ಹೊಕ್ಕಿದಂಥ ಟೇಸ್ಟಿಗೇನು ಕಡಿಮೆ ಏನಿಲ್ಲ. ಒಳ್ಳೆ ದಪ್ಪ ಉಂಟು ಸೊಳ್ಳೆ ಅದು. ಮತ್ತು ಅದ್ರದ್ದು ಇದೆಲ್ಲ ಹೇಳ್ತಾರಲ್ಲ, ಹೂವೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಕಿರಿ ಕಿರಿ ಸೊಳ್ಳೆ ಹೇಳ್ತೇವಲ್ಲ, ಅದು ಸಹ ಈಗ ಒಳ್ಳೆ ಅದೇ ತಿನ್ಲಿಕ್ಕೆ ಆಗ್ತದೆ. ನಂಗೆ ತುಂಬ ಇಷ್ಟ ಅದು ಕಿರಿ ಸೊಳ್ಳೆ. ಮಾತ್ರ ಕೆಲವೆಲ್ಲ ತೆಳ್ಳಗಿರ್ತಲ್ಲ, ತಿನ್ಲಿಕ್ಕೆ ಸಿಕ್ಕೋದಿಲ್ಲಲ್ಲ. ಇದು ಒಳ್ಳೆ ದಪ್ಪಾಗಿ ಒಳ್ಳೆದುಂಟು ಕಿರಿ ಸೊಳ್ಳೆ ಸಹ. ಮತ್ತು ಅದ್ರ ಬೀಜ ಸಹ ಹಾಗೆಯ ತುಂಬ ಒಳ್ಳೆದುಂಟು. ಅಂದರೆ ಬೀಜನ ತಿನ್ನಲಿಲ್ಲ, ಪದಾರ್ಥಕ್ಕೆ ಒಳ್ಳೆದಾಗ್ತದೆ, ದೊಡ್ಡದುಂಟು ಬೀಜ ಅಲ್ಲ. ಹಾಗೆ ಹಾಗೆ ಮತ್ತು ಇದು ನನಗೆ ಅಂದರೆ ಆ ದಿವಸ ಅಂದರೆ ಅಷ್ಟು ದೊಡ್ಡದಲ್ಲ ಹಣ್ಣು, ಅದರ ಸಣ್ಣ ಒಂದು ಅರ್ಧ ಪೀಸ್ ತಾರನಿ ಕೊಟ್ಟೆ. ಮತ್ತು ನಮಗೆ ತಿನ್ಲಿಕ್ಕೆ ಆಗಲಿಕ್ಕಿಲ್ಲ. ಈಗ ಮಳೆ ಅಲ್ಲ, ಮಳೆಗೆ ಹೆಚ್ಚು ತಿನ್ನಲಿಕ್ಕೆ ಸಹ ಹೆದರಿಕೆ ಆಗ್ತದೆ. ಜ್ವರ ಎಲ್ಲ ಬಂದರೆ ಹಾಗೆ ನಮಗೆ ಮಕ್ಕಳಿಗೆ ಸಹ ಕೊಡಲಿಕ್ಕೆ ಸಹ ಹೆದರಿಕೆ ಆಗ್ತದೆ. ಆದರೂ ಸ್ವಲ್ಪ ಸ್ವಲ್ಪ ಎಲ್ಲ ತಿಂದರು ಮಕ್ಕಳು, ಬಿಡ್ತಾರೆ ಮತ್ತು ಹಲಸಿನ ಹಣ್ಣು ಸಿಕ್ಕಿದರೆ. ಹಾಗೆ ಮತ್ತು ಇದು ನನಗೆ ಸಹ ಕೆಲಸ ತುಂಬ ಉಂಟು, ಡಿಸೈನ್ ಕೆಲಸ ತುಂಬ ಉಂಟು. ಹಾಗೆ ನಾನು ಮತ್ತೆ ಅತ್ತೆ ಹತ್ರ ಹೇಳಿದೆ, ಅತ್ತೆ ಅದು ಕ್ಲೀನ್ ಮಾಡಿ ಇಡಿಯತ್ತೆ. ಯಾಕಂದರೆ ಅದು ಕಟ್ ಮಾಡಿದರೆ ಅದು ಹಾಳಾಗ್ತದೆ. ಅದು ಹಾಗೆ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಡಿ, ನಮಗೆ ನಾಳೆ ಏನಾದರೂ ಮಾಡುವ ನಮಗೆ ಅಂತ ಹೇಳಿ. ಆಗ ಅತ್ತೆ ಅಂತ ಮಾಡ್ತಾರೆ ನೋಡಿ ಅಂತ ಬಿಡಿಸ್ತಾ ಇದ್ದಾರೆ ಈಗ. ಹಾಗೆ ನನಗೆ ಡಿಸೈನ್ ಅಂದರೆ ಮತ್ತು ಈಗ ಮಳೆಗಾಲ ಆದರೂ ಸಹ ನನಗೇನು ಕೆಲಸ ಕಡಿಮೆ ಏನಿಲ್ಲ. ಕೆಲಸ ಬೇಕಾದಷ್ಟು ಉಂಟು ಕೆಲಸ. ಮತ್ತು ಸೀಸನ್ ಟೈಮಲ್ಲಿ ಅದು ಬೇರೆ ಇರ್ತದೆ. ಹಾಗೆ ನೋಡಿ ಅಂತ ನಾನು ಬೆಳ್ತಿಗೆ ಅಕ್ಕಿ, ತೆಂಗಿನಕಾಯಿ, ಬೆಲ್ಲ, ಆಮೇಲೆ ಏಲಕ್ಕಿ, ಎಳ್ಳು, ಇದು ಸಾರಿ ಎಳ್ಳಲ್ಲ, ಒಳ್ಳೆಮೆಣಸು, ಇಷ್ಟು ತಗೊಂಡಿದ್ದೇನೆ. ಇಷ್ಟು ತೆಗೆದು ಅದನ್ನು ನಾನು ಮತ್ತು ತೆಂಗಿನಕಾಯಿ ಲಾಸ್ಟ್ ಹಾಕಿದ್ದು. ಅದೊಮ್ಮೆ ಫಸ್ಟು ಸೊಳ್ಳೆ ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಚೆಂದ ನೈಸ್ ಮಾಡಿದೆ. ಆಮೇಲೆ ಅಕ್ಕಿ ತರಿಯಾಗಿ ಅರ್ದದು. ಹಾಗೆ ಲಾಸ್ಟ್ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡುವ ಅಂತ ಹೇಳಿ ಅದರೆಡೆಗೆ ನಾನು ನನ್ನ ಕೆಲಸ ಸಹ ಮಾಡ್ತಾ ಇದ್ದೇನೆ. ಅದು ಅಷ್ಟು ಮಾಡಿಟ್ಟು ನಾನು ಬಂದು ಸ್ವಲ್ಪ ಕಳೆದು ಸ್ವಲ್ಪ ಒಂದು ಚೆಂದ ಸೆಟ್ ಆಗಲಿ ಅಂತ ಹೇಳಿ ಹಿಟ್ಟು ಮಾಡಿಟ್ಟಿದ್ದೇನೆ. ಆಮೇಲೆ ಅದರೆಡೆಗೆ ನಾನು ಸ್ವಲ್ಪ ಡಿಸೈನ್ ಕೆಲಸ ಮಾಡುವ ಹೇಳಿ ನಾನೀಗ ನನ್ನ ಸ್ಟಿಚಿಂಗ್ ರೂಮಿಗೆ ಬಂದಿದ್ದೇನೆ. ಹಾಗೆ ನಾನೀಗ ಈ ಒಂದು ವರ್ಕ್ ಮಾಡ್ತಾ ಇದ್ದೇನೆ. ಇದೊಂದು ಸ್ಲೀವ್ ವರ್ಕ್, ದೊಡ್ಡ ವರ್ಕ್ ಇದು ಮಾತ್ರ. ಹಾಗೆ ಅದಕ್ಕೆ ಸ್ವಲ್ಪ ಇದು ಹ್ಯಾಂಡ್ ವರ್ಕ್, ಸ್ವಲ್ಪ ಇದು ಮಿಷಿನ್ ವರ್ಕ್ ಹಾಕಿ ಅದಕ್ಕೆ ಸ್ವಲ್ಪ ಹ್ಯಾಂಡ್ ವರ್ಕ್ ಎಲ್ಲ ಮಾಡಲಿಕ್ಕೆಲ್ಲ ಉಂಟು. ಮತ್ತು ಹಾಗೆ ಅದನ್ನು ಮಾಡ್ತಾ ಇದ್ದೇನೆ. ಹಾಗೆ ಮತ್ತು ನನಗೆ ಒಳಗೆ ಮಾಡಲಿಕ್ಕೆ ಅಷ್ಟು, ಕಿಚನ್ ಒಳಗೆ ಮಾಡಲಿಕ್ಕೆ ಅಷ್ಟು ಇಷ್ಟ ಇಲ್ಲ. ಸಂಡೇ ಆ ದಿನ, ಹಾಗೆ ಮಕ್ಕಳೆಲ್ಲ ಇದ್ದಾರೆ ಸಹ. ಹಾಗೆ ಮತ್ತು ಮಕ್ಕಳ ಹತ್ರ ಹೇಳಿದೆ, ಸ್ಟವ್ ಹೇಗೂ ಹೊರಗೆ ಉಂಟಾದೆ, ಒಂದು ಪಾತ್ರೆ ಎಲ್ಲ ಸೆಟ್ ಮಾಡಿ ಮಕ್ಕಳ ಅಂತ ಹೇಳಿದೆ. ಆಗ ಮಕ್ಕಳೆಲ್ಲ ಪಾತ್ರೆ ಅದೆಲ್ಲ ಸೆಟ್ ಮಾಡಿದರು. ಹಾಗೆ ನಾನು ಅದೊಂದು ಫ್ರೈ ಮಾಡಲಿಕ್ಕೆ ನೋಡಿ ಅಂತ ಲಾಸ್ಟ್ ಈಗ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಹಾಕಿ ಚೆಂದ ಒಂದು ಮಿಕ್ಸ್ ಎಲ್ಲ ಮಾಡಿ ಅದೊಂದು ಚೆಂದ ಮಿಕ್ಸ್ ಮಾಡಬೇಕು ಅದು. ಹಾಗೆ ನೋಡಿ ನಾನು ಅದನ್ನು ಎಣ್ಣೆಗೆ ಫ್ರೈ ಮಾಡುವಳಿ ಒಂದೊಂದೇ ಎಣ್ಣೆಗೆ ಹಾಕ್ತಾ ಇದ್ದೇನೆ. ಹಾಗೆ ಮನೆ ಹೊರಗೆ ಒಂದು ಹೀಗೆ ಅಡುಗೆ ಮಾಡೋದಲ್ಲ ಅಂದರೆ ನನಗೆ ತುಂಬ ಇಷ್ಟ. ಇದು ಎಲ್ಲರಿಗೆ ಇಷ್ಟ ಆಗಬೇಕು ಅಂತೆಲ್ಲ ಇಲ್ಲ. ನೀವು ಹೊರಗೆಲ್ಲ ಈ ರೀತಿ ಯಾರು ತಿಂಡಿ ಎಲ್ಲ ಮಾಡ್ತೀರಿ, ಪದಾರ್ಥ ಎಲ್ಲ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಹಾಗೆ ನೋಡಿ ಅಂತೆ ಇದು ತಿಂಡಿ ರೆಡಿ ಆಗ್ತಾ ಉಂಟು. ಅಂದರೆ ಹಿಟ್ಟು ಸುಮಾರು ಉಂಟು ಮಾಡಲಿಕ್ಕೆ. ಅದರಲ್ಲಿ ನನ್ನ ವರ್ಕ್ ಕೆಲಸ ಸಹ ಆಗ್ತಾ ಉಂಟು. ಆದರೆ ಅದು ತುಂಬ ಟೇಸ್ಟ್ ಆಗಿದೆ ಆಯಿತಾ. ಯಾಕಂದರೆ ಅದು ಸೊಳ್ಳೆ ಒಳ್ಳೆದಿತ್ತು. ಅಂದರೆ ನಾನು ಮಾಡಿದ ಪಾಕದಲ್ಲಿ ಅಲ್ಲ, ಅದು ಸೊಳ್ಳೆ ಒಳ್ಳೆದಿರುವಾಗ ಆಟೋಮೆಟಿಕ್ಕಾಗಿ ಒಳ್ಳೆದು ಆಗ್ತದಲ್ಲ. ಸ್ವಲ್ಪ ಸೊಳ್ಳೆ ಜಾಸ್ತಿಯೇ ಹಾಕಿದ್ದೇನೆ. ಅಂದರೆ ಸೊಳ್ಳೆದೇ ಸ್ಮೆಲ್ ಬರ್ತದೆ, ಹಲಸಿನ ಹಣ್ಣಿದೇ ಸ್ಮೆಲ್ ಬರ್ತದೆ. ಹಾಗೆ ನೋಡಿ ಅಂತೆ ಅತ್ತೆ ಮತ್ತೆ ಸ್ವಲ್ಪ ಬಚ್ಚಿತ್ತು ಅಂತ ಹೇಳಿ ಅವ್ರು ಸ್ವಲ್ಪ ನಂಗೆ ಸಹ ಹೆಲ್ಪ್ ಮಾಡಿದ್ರು ಅಡುಗೆ ಕೋಣೆಯಲ್ಲಿ. ಹಾಗೆ ಅವರಿಗೆ ಬಚ್ಚಿತ್ತಂತ ಅವ್ರು ಸ್ವಲ್ಪ ಹೊತ್ತಲ್ಲಿ ರೆಸ್ಟ್ ತಗೊಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಮತ್ತು ನನ್ನ ಕನ್ನಡ ಭಾಷೆ ಅಷ್ಟು ಒಳ್ಳೆಯದಿಲ್ಲ, ಅಂದರೆ ಅಷ್ಟು ಸ್ಪಷ್ಟ ಇಲ್ಲ ಹೇಳಿ ಕೆಲವು ಕಮೆಂಟ್ಸ್ ಎಲ್ಲ ಬಂದಿದೆ ನನಗೆ. ಆದರೆ ನನ್ನ ಭಾಷೆ ಹೀಗೆಯಾ, ನನಗೆ ಈಗ ಯೂಟ್ಯೂಬಿಗೋಸ್ಕರ, ಸೋಷಿಯಲ್ ಮೀಡಿಯಾಗೋಸ್ಕರ ನನಗೆ ನನ್ನ ಭಾಷೆ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾಕಂದರೆ ನಾನು ಇಡೋದು
ಗಡಿನಾಡಲ್ಲಿ ಕಾಸರಗೋಡಲ್ಲಿ ಅಂದರೆ 7 ಭಾಷೆ ಇರುವ ಒಂದು ಊರು. ಆಗ ನಮಗೆ ಎಲ್ಲ ಭಾಷೆ ಸಹ ಅಲ್ಲಿ ಮಿಕ್ಸ್ ಆಗುವಾಗ ಕನ್ನಡ ಮಾತ್ರ ಅಲ್ಲ ಇಲ್ಲಿ ಮಾತಾಡೋದು. ಆಗ ನಮ್ಮ ಕನ್ನಡದಲ್ಲಿ ಎಲ್ಲ ಭಾಷೆ ಸಹ ಸ್ವಲ್ಪ ಸ್ವಲ್ಪ ಮಿಕ್ಸ್ ಆಗಿ ನಮ್ಮ ಭಾಷೆ ಈ ರೀತಿ ಸ್ವಲ್ಪ ಮೂಡಿ ಉಂಟು. ಅದು ನನಗೆ ಈ ನನ್ನ ಸೋಷಿಯಲ್ ಮೀಡಿಯಾಗೋಸ್ಕರ ಸರಿ ಮಾಡಲಿಕ್ಕೆಲ್ಲ ಸಾಧ್ಯ ಇಲ್ಲ. ಹಾಗೆ ದಯವಿಟ್ಟು ನನ್ನ ಭಾಷೆ ಸ್ಪಷ್ಟ ಇಲ್ಲದಿದ್ರೂ ಸಹ ನೀವೊಂದು ಕ್ಷಮಿಸಿ ಆಯಿತಾ. ಮತ್ತು ಇಷ್ಟೇ ನನ್ನ ಒಂದು ಬೇಡಿಕೆ. ಹಾಗೆ ನೋಡಿ ಅಂತೆ ನನ್ನ ಈ ತಿಂಡಿ ರೆಡಿ ಆಯಿತು. ನೀವೆಲ್ಲ ಇದೊಮ್ಮೆ ಟ್ರೈ ಮಾಡಿ. ನಾನು ಇದಕ್ಕೆ ಎಂತೆಲ್ಲ ಹಾಕಿದ್ದೇನೆ ಅಂತ ತೋರಿಸಿದೆಲ್ಲ. ಜಸ್ಟ್ ಎಂತ ಇಲ್ಲ, ಬೆಳ್ತಿಗೆ ತೆಂಗಿನಕಾಯಿ, ಬೆಲ್ಲ, ಎಳ್ಳು, ಒಳ್ಳೆಮೆಣಸು, ಇಷ್ಟೇ. ಈಗ ಇದೆಲ್ಲ ಒಮ್ಮೆ ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.